ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಎಸ್ಪಿ ತಲೆದಂಡ ಆಗಿತ್ತು. ಮೊನ್ನೆ ತಾನೇ ಸರ್ಕಾರ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಎಸ್ಪಿ ಅಮಾನತಿಗೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಧಿಕಾರ ಸ್ವೀಕಾರ ಮಾಡಿದ 24 ಗಂಟೆಯಲ್ಲೇ ಪವನ್ ಸಸ್ಪೆಂಡ್ ಆಗಿದ್ದು ಸರಿನಾ? ಸರ್ಕಾರದ ನಡೆಯ ವಿರುದ್ಧ ತೀವ್ರ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ರಾಜಕೀಯಕ್ಕಾಗಿ ಪ್ರಾಮಾಣಿಕ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರ ಅಭಿಪ್ರಾಯಗಳಿವೆಲ್ಲ. ಎಲ್ರಿಗೂ ಅನಿಸುತ್ತೆ ಚಾರ್ಜ್ ತಗೊಂಡು 12 ಗಂಟೆನಲ್ಲಿ ಈ ಇನ್ಸಿಡೆಂಟ್ ನಡೆದ್ರೆ ಅದಕ್ಕೆ ಎಸ್ ಪಿ ಹೆಂಗೆ ಜವಾಬ್ದಾರರಾಗ್ತಾರೆ? ಅವ್ರು ಇನ್ನೂ ಜಿಲ್ಲೆಗೆ ಬರಬೇಕು, ಜಿಲ್ಲೆಯನ್ನು ಅರ್ಥೈಸ್ಕೋಬೇಕು. ಅಷ್ಟರಲ್ಲೇ ನಿಮಗೆ ಇವೆಲ್ಲ ಆಗೋಗುತ್ತೆ. 12 hours, ವಿತಿನ್ 12 hours ಹೆಂಗೆ ಅದು ಅವ್ರನ್ನ ಸಸ್ಪೆಂಡ್ ಮಾಡಿದ್ರಿ? ಇವೆಲ್ಲ ರಾಜಕೀಯ ಕುತಂತ್ರ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕಮೆಂಟ್ಸ್ ಬರ್ತಾ ಇದೆ. ಸಾರ್ವಜನಿಕರು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಈ ನಿರ್ಧಾರ ಸರಿಯಲ್ಲ, ಏನೇನೋ ಕಾರಣಗಳಿರುತ್ತೆ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ. ಇದೊಂದು ನೆಪ ಸಿಕ್ತು ಅವ್ರಿಗೆ, ಆ ನೆಪ ಇಟ್ಕೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಅಂತ ಜನ ಈಗ ಮಾತಾಡ್ಕೋತಾ ಇರೋದು ಸದ್ಯಕ್ಕೆ. ಬಟ್ ಅದಕ್ಕೆಲ್ಲ ಸರ್ಕಾರ ಉತ್ತರ ಕೊಟ್ಟಿದೆ. ಈಗಾಗಲೇ ಹೋಮ್ ಮಿನಿಸ್ಟ್ರೇ ಮಾತಾಡಿದ್ದಾರೆ ಈ ವಿಚಾರಕ್ಕೆ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಸರಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಹೌದು 12 ಗಂಟೆ ಆಗಿತ್ತು ಅಧಿಕಾರ ಸ್ವೀಕಾರ ಮಾಡಿ ಪವನ್ ನೆಜ್ಜೂರು ಅವರು. ಇಷ್ಟರಲ್ಲೇ ನಡೆದಂತಹ ಘಟನೆಗೆ ಅವ್ರು ಹೆಂಗೆ ಹೊಣೆ ಆಗ್ತಾರೆ ಅಂತ ಸಸ್ಪೆಂಡ್ ಮಾಡಿದ್ದು ತಪ್ಪು ಅನ್ನೋ ರೀತಿಯಲ್ಲಿ ಈಗ ಸಾರ್ವಜನಿಕರ ಆಕ್ರೋಶನ ಹೇಗೆ? ಖಂಡಿತ ಅರವಿಂದ್, ಜನವರಿ 1ನೇ ತಾರೀಕಿಗೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಪವನ್ ನೆಜ್ಜೂರ್ ಅವರು ಬಳ್ಳಾರಿ ಎಸ್ ಪಿ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅದರ ಜೊತೆಗೆ ಎಸ್ ಪಿ ಆಗಿದ್ದಂಥ ಡಾಕ್ಟರ್ ಶೋಭಾ ರಾಣಿ ಅವರು ಕೂಡ ಅವರಿಗೆ ಚಾರ್ಜನ್ನು ಕೊಟ್ಟು ರಿಲೀವ್ ಆಗ್ತಾರೆ ಮತ್ತು ಮಂಡ್ಯಕ್ಕೆ ಜಾಯ್ನ್ ಆಗ್ತಾರೆ. ಆದರೆ ಅವ್ರಿಗೆ ಏನು ಚಾರ್ಜ್ ತೆಗೆದುಕೊಂಡಂಥ ಕೇವಲ 1.5 ಗಂಟೆ ಅವಧಿಯಲ್ಲೇ ಈ ಒಂದು ಗಲಾಟೆ ಶುರುವಾಗಿರುವಂಥದ್ದು. ಆದರೆ ಅವರು ಚಾರ್ಜ್ ತೆಗೆದುಕೊಂಡು ಒಂದಿಷ್ಟು ದಾಖಲೆಗಳ ಪರಿಶೀಲನೆ ಇದ್ದಂಥ ಸಂದರ್ಭದಲ್ಲೇ ಗಲಾಟೆ ಆಗಿರುವಂಥದ್ದು. ಹೀಗಾಗಿ ಅವರಿಗೆ ಸರಿಯಾಗಿ ಮಾಹಿತಿ ಇರಲಿಲ್ಲ. ಜೊತೆಗೆ ಆ ದಿನನೇ ಗಲಾಟೆ ಆಗಿರುವಂಥದ್ದು, ಆ ದಿನನೇ ಗಲಾಟೆ ವಿಕೋಪಕ್ಕೆ ಹೋಗಿರುವಂಥದ್ದು. ಅದೇ ದಿನ ನೀವು ವೈಫಲ್ಯ ಅನ್ನುವಂಥ ರೀತಿಯಲ್ಲಿ ಹೊಣೆಗಾರರನ್ನಾಗಿ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ, ಹಾಗಾದ್ರೆ ಉಳಿದಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಡಿವೈಎಸ್ಪಿ, ಸಿಪಿಐ ಮತ್ತು IG ಅವರು ಕೂಡ ಏನು ಮಾಡ್ತಾ ಇದ್ರು? ಅವರು ಕೂಡ ಇಲ್ಲೇ ಇದ್ರು. ಅಟ್ಲೀಸ್ಟ್ ಅವರಾದ್ರೂ ಮಾಹಿತಿ ತೆಗೆದುಕೊಳ್ಬೇಕಾಗಿತ್ತು ಅನ್ನುವಂಥ ರೀತಿಯಲ್ಲಿ ಆಕ್ರೋಶಗಳನ್ನು ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆಗೆ IAS IPS ಅಧಿಕಾರಿಗಳು ಒಂದು ರೀತಿ ಜೀತದಾಳಗಳ ತರ ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಅವ್ರು ಜೀತದಾಳಗಳಾಗ್ಬಿಡಿ, ನಿಮ್ಗೆ ಯಾಕೆ ಈ ಒಂದು ಹುದ್ದೆ ಅನ್ನುವಂಥ ರೀತಿಯಲ್ಲಿ. ಅಂದ್ರೆ ಎಲ್ಲ ಒಂದು ಕಡೆಗೆ ಇವ್ರನ್ನ ಜೀತದಾಳಗಳ ರೀತಿಯಲ್ಲಿ ರಾಜಕಾರಣಿಗಳು ನಡೆಸ್ಕೊಳ್ತಾರೆ. ಈ ಹಿಂದೆ RCB ಮ್ಯಾಚ್ ನಡೆದಂಥ ಸಂದರ್ಭದಲ್ಲಿ ಸಹಿತ ಇಲಾಖೆಯನ್ನು ಹೊಣೆಗಾರನಾಗಿ ಮಾಡಿ ಒಂದಿಷ್ಟು ಜನರ ತಲೆದಂಡವನ್ನು ಮಾಡಿತ್ತು. ಇಲ್ಲಿಯೂ ಕೂಡ ಅದೇ ರೀತಿ ಮಾಡಲಾಗಿದೆ. ಅಂದ್ರೆ RCB ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದ್ರು, ಅಲ್ಲಿಯೂ ಕೂಡ ಒಂದಿಷ್ಟು ಹಿರಿಯ ಅಧಿಕಾರಿಗಳ ತಲೆದಂಡ ಆಗಿತ್ತು. ಇಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಇದು ಕೇವಲ ಕಣ್ಣೊರೆಸುವ ತಂತ್ರ. ಇಲ್ಲಿ ಯಾರನ್ನೋ ಬಲಿ ಕೊಡುವ ಉದ್ದೇಶದಿಂದ SP ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಇದು ಅವರಿಗೆ ಹೊಸ ವರ್ಷಕ್ಕೆ ಕೊಟ್ಟಂತ ಕೊಡುಗೆ ಅನ್ನುವ ರೀತಿಯಲ್ಲಿ ಸಾಕಷ್ಟು ಆಕ್ರೋಶಗಳನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಬಳ್ಳಾರಿ ಜಿಲ್ಲೆಯ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಅಮರೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸದ್ಯಕ್ಕಂತೂ ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಪವನ್ ನೆಜ್ಜೂರು ಪರ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಹೌದು, SP ಒಬ್ಬರೇನ ಹಾಗಾದರೆ ಹೊಣೆಗಾರಿಕೆ? ಸ್ಪಾಟಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ಯಾಕೆ ಸಸ್ಪೆಂಡ್ ಆಗಿಲ್ಲ? ಫೀಲ್ಡಲ್ಲಿದ್ದವ್ರು ಯಾಕೆ ಸಸ್ಪೆಂಡ್ ಆಗಿಲ್ಲ? ಇಷ್ಟೆಲ್ಲ ಗಲಾಟೆ ಆದರೂ ಕೂಡ ಜನಾರ್ದನ್ ರೆಡ್ಡಿ ಬರೋದಕ್ಕೂ ಮೊದಲೇ ಪೊಲೀಸರು ಅಲ್ಲಿದ್ದರು, ಪರಿಸ್ಥಿತಿ ಕಂಟ್ರೋಲಿಗೆ ತಗೋಬೋದಾಗಿತ್ತು. ಬಟ್ ಗಲಾಟೆ ಆಮೇಲೆ ಆಯಿತು. ಅವ್ರನ್ನ ಯಾಕೆ ಕ್ರಮ ತಗೊಂಡಿಲ್ಲ? ಇವರೊಬ್ಬರನ್ನ ಯಾಕೆ ಹೊಣೆಗಾರರನ್ನಾಗಿ ಮಾಡಿದ್ದಾರೆ? ಹೀಗೆ ಜನ ಬುದ್ಧಿವಂತರಿದ್ದಾರೆ. ಈಗೆಲ್ಲ ಜನರಿಗೂ ಕೂಡ ಗೊತ್ತಾಗುತ್ತೆ ಏನು ನಡೀತಾ ಇದೆ ಅಂತಂದ್ಬಿಟ್ಟು. ಹಾಗಾಗಿ ಅವರು ಈ ಥರ ಪ್ರಶ್ನೆ ಕೇಳೋದು ತಪ್ಪ? ಹೋಗಲಿ, ಏನೋ ತುಂಬ ದಿವಸಗಳಿಂದ ಅಲ್ಲಿದ್ದರಪ್ಪ ಅವ್ರು SP, ಹಾಗಾಗಿ ಹೀಗಾಯಿತು ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಒಂದಲ್ಲ ಒಂದು ರೀತಿ ಇನ್ಸಿಡೆಂಟ್ಗಳು ನಡೀತಾನೆ ಇರುತ್ತೆ. ಈಗ ಮೈಸೂರಿನಲ್ಲಿ ಅರಮನೆ ಮುಂದೆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಯಿತು. ಹಾಗನ್ಬಿಟ್ಟು ಮೈಸೂರು SP ನ ಸಸ್ಪೆಂಡ್ ಮಾಡೋದು, ಆ ಥರ ಕ್ರಮ ತೊಗೊಳಕ್ಕಾಗತ್ತಾ? ಆಗಲ್ಲ. ಒಂದು ಇಡೀ ಜಿಲ್ಲೆಯ ಭದ್ರತೆಯನ್ನು ನೋಡ್ಕೋಬೇಕಾಗತ್ತೆ. ಸೊ ಹಾಗಿರಬೇಕಾದ್ರೆ ಚಾರ್ಜ್ ತಗೊಂಡ 12 ಗಂಟೆಯ ಒಳಗೆ ಈ ಥರ ಸಸ್ಪೆನ್ಷನ್ ಆರ್ಡರ್ ಕೊಡ್ತಾರೆ ಅಂತಂದರೆ ಇದು ಸರ್ಕಾರದ ನಡೆಯನ್ನು ಖಂಡಿಸುವ ರೀತಿ. ತಪ್ಪು ಇದು ಇವ್ರು ಮಾಡ್ತಾ ಇದ್ದಾರೆ.